ओम मयि मेधां मयि प्रजां मयि अग्निस्तेजो दधातु मयि मेधां मयि प्रजां मयि इंद्र इंद्रियं दधातु मयि मेधां मयि प्रजां मयि सूर्यो भ्राजो दधातु। श्री गुरुभ्यो नमः। हरि ओम। ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ ಸಮೃದ್ಧಿಕರ ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ವಿಶೇಷವಾಗಿ ವೃಶ್ಚಿಕ ರಾಶಿಯ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋಲ್ಲಿ ನಾವು ನೋಡೋಣ. ಪ್ರಮುಖವಾಗಿ ಎಲ್ಲ ಕಡೆನೂ ಮಾತುಕತೆ ಆಗ್ತಾ ಇರೋದು ಇಷ್ಟೇ, ಶನಿ ಬದಲಾವಣೆ ಆಗ್ತಾ ಇದೆ, ಶನಿ ಬದಲಾವಣೆ ಆಗ್ತಾ ಇದೆ. ಈಗಾಗಲೇ ನಾನು ಮಾರ್ಚ್ ತಿಂಗಳಲ್ಲೇ ಈ ವಿಡಿಯೋ ಮಾಡ್ತಾ ಇರೋದ್ರಿಂದ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ, ನೀವು ಯಾವ ಮಾಸಕ್ಕೆ ಈ ಭವಿಷ್ಯವನ್ನು ನೋಡ್ತಿದ್ದೀರೋ ಅಷ್ಟರಲ್ಲೇ ಅರ್ಧಾಷ್ಟಮ ಮುಗಿದು ಪಂಚಮ ಶನಿ ಪ್ರಾರಂಭ ಆಗೋಗಿರುತ್ತೆ. ಪಂಚಮ ಶನಿ ಪ್ರಭಾವದಲ್ಲಿ ವೃಶ್ಚಿಕ ರಾಶಿಯವರು ಇರ್ತಕ್ಕಂಥದ್ದು ಅದು ಒಂದೇ ಅಲ್ಲ, ಶನಿ ಪರಮಾತ್ಮ ಒಂದೇ ಅಲ್ಲ ನಮಗೆ ಒಳ್ಳೆಯ ಅಥವಾ ಕೆಟ್ಟ ಫಲಗಳನ್ನು ಕೊಡುವಂಥದ್ದು, ಉಳಿದ ಗ್ರಹಗಳನ್ನು ಕೂಡ ನಾವು ಕುಲಂಕುಷವಾಗಿ ನೋಡಬೇಕಾಗತ್ತೆ. ಈ ತಿಂಗಳು ಬದಲಾವಣೆ ಆಗುವಂಥದ್ದು, ಒಂದು ಸೂರ್ಯ ಬದಲಾವಣೆ ಆದರೆ ಇನ್ನೊಂದು ಕುಜ ಬದಲಾವಣೆ ಆಗ್ತಾರೆ. ವೃಶ್ಚಿಕ ರಾಶಿಗೆ ಅಧಿಪತಿ ಯಾರು? ವಿಶೇಷವಾಗಿ ಕುಜ. ಆ ಕುಜ 2ನೇ ತಾರೀಕು ಏಪ್ರಿಲ್ 2ನೇ ತಾರೀಕು ಭಾಗ್ಯಸ್ಥಾನಕ್ಕೆ ಬರ್ತಾರೆ. ಅಲ್ಲಿ ನೀಚ ಸ್ಥಾನವಾದರೂ ಅದು ಮಿತ್ರನ ಮನೆ, ಚಂದ್ರನಿಗೆ ಕುಜನಿಗೆ ಮಿತ್ರತ್ವ. ಹಾಗಾಗಿ ಮಿತ್ರನ ಮನೆಯಲ್ಲಿರೋದ್ರಿಂದ ನಿಮ್ಮ ರಾಶ್ಯಾಧಿಪತಿ ಹಾಗೂ ಋಣ ರೋಗ ಶತ್ರು ಸ್ಥಾನಕ್ಕೆ ಅಧಿಪತಿಯಾದಂಥ ಕುಜ 2ನೇ ತಾರೀಕು ಏಪ್ರಿಲ್ ತಿಂಗಳೇ ಭಾಗ್ಯಸ್ಥಾನಕ್ಕೆ ಬರುವಂಥದ್ದು ಒಂದು ವಿಶೇಷ. ಯಾರ್ಯಾರು ವ್ಯವಸಾಯ ಮಾಡ್ತಾ ಇದ್ದೀರಾ ರೈತರು ತುಂಬ ಸಂತೋಷ ಪಡುವಂತಹ ಮಾಸ ಏಪ್ರಿಲ್ ತಿಂಗಳು. ರಿಯಲ್ ಎಸ್ಟೇಟ್ ಮೀಡಿಯೇಷನ್ ಯಾರು ಮಾಡ್ತಾ ಇದ್ದೀರೋ ಅವ್ರಿಗೂ ತುಂಬ ಚೆನ್ನಾಗಿರುತ್ತೆ. ಅದರ ಜೊತೆಗೆ ಈ ಭೂಮಿ ಸಂಬಂಧಪಟ್ಟಂಥ ವ್ಯಾಪಾರ ವ್ಯವಹಾರ ಹಾಗೂ ಮನೆ ಕಟ್ಟುವ ಕೆಲಸ ಇತ್ಯಾದಿ ವಿಚಾರಗಳಲ್ಲಿ, ಜೊತೆಗೆ ಬಿಲ್ಡಿಂಗ್ ಮೆಟೀರಿಯಲ್ ಸಪ್ಲೈ ಮಾಡೋದ್ರಿಂದ ಹಿಡಿದು ಭೂಮಿಗೆ ಸಂಬಂಧಪಟ್ಟಂಥ ಎಲ್ಲ ವಿಚಾರದಲ್ಲೂ ನಿಮಗೆ ಚೆನ್ನಾಗಿರುತ್ತೆ. ಋಣ ಕಡಿಮೆ ಆಗುತ್ತೆ, ಅಂದರೆ ಸಾಲ ಕಡಿಮೆ ಮಾಡ್ತೀರಾ, ರೋಗ ಕಡಿಮೆ ಆಗುತ್ತೆ, ಶತ್ರುಗಳು ಕಡಿಮೆ ಆಗ್ತಾರೆ, ನಿಮ್ಮ ಶರೀರ ಬಲ ಆಗುತ್ತೆ. ಇಷ್ಟು ಕೂಡ ನಿಮಗೆ ಕುಜನಿಂದ ಪ್ರಾಪ್ತಿ ಆಗುತ್ತೆ. ಒಂದು ಕುಜ ಪ್ಲಸ್ ಪಾಯಿಂಟ್ ಆದರೆ, 2ನೇದು ನಿಮಗೆ ನೇರವಾಗಿ 7ನೇ ಮನೆಯಲ್ಲಿ ಗುರು ಇರೋದ್ರಿಂದ ಗುರು ಒಂದು ಪರಿವರ್ತನಾ ಯೋಗದಲ್ಲೂ ಇದ್ದಾರೆ. ಅಂದರೆ ಇಷ್ಟು ದಿನ ಗುರು ನಿಮ್ಗೆ 7ನೇ ಮನೆಯಲ್ಲಿ ಇದೆ ಅಂತ ಹೇಳಿದ್ವಲ್ಲ, ಈ ಪರಿವರ್ತನೆಯಿಂದ ಪಂಚಮ ಸ್ಥಾನದ ಫಲವನ್ನು ನೀವು ಅಪೇಕ್ಷೆ ಪಡಬಹುದು. ಪಂಚಮದಲ್ಲಿ ಗುರು ಇದ್ದಾಗ ತುಂಬ ವಿಶೇಷವಾದ ಫಲ. ಪಂಚಮದಲ್ಲಿದ್ದರೂ ಗುರುಬಲವೇ, ಸಪ್ತಮದಲ್ಲಿದ್ದರೂ ಗುರುಬಲವೇ. ಹಾಗಾಗಿ ವೃಶ್ಚಿಕ ರಾಶಿಯವರು ಗುರುಬಲಕ್ಕೇನು ಭಯಪಡೋ ಅವಶ್ಯಕತೆ ಇಲ್ಲ. ನಿಮಗೆ ಧನಸ್ಥಾನ, ಕುಟುಂಬ ಸ್ಥಾನ, ವಾಕ್ಸ್ಥಾನ, ವಿದ್ಯಾಸ್ಥಾನ, ಪೂರ್ವ ಪುಣ್ಯಸ್ಥಾನ, ಸಂತಾನ ಸ್ಥಾನ ಎಲ್ಲವೂ ಕೂಡ ಆಕ್ಟಿವೇಟ್ ಆದಂಗೆ ಈ ತಿಂಗಳೆಲ್ಲ ಏನೂ ತೊಂದರೆ ಏನಿಲ್ಲ. ಬರೋ ತಿಂಗಳು ಮೇ 15ನೇ ತಾರೀಕು, ಅಂದರೆ ಈಗ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ನಾನೇನು ಮಾಡ್ತಾ ಇದ್ದೀನಿ, ಏಪ್ರಿಲ್ ತಿಂಗಳು ಆದಮೇಲೆ ಮೇ 15 ನಂತರ ನಿಮಗೆ ಗುರುವಿನ ಸ್ಥಾನ ಬದಲಾವಣೆ ಆಗೋದ್ರಿಂದ ಅಲ್ಲಿಂದ ಗುರುಬಲ ಇರಲ್ಲ. ಸರಿ, ಹಾಗಾದರೆ ಪಂಚಮ ಶನಿ ಪ್ರಭಾವ ನಿಮಗೆ ಕೆಟ್ಟದ್ದ? ಖಂಡಿತ ಅಲ್ಲ. ಪಂಚಮ ಶನಿ, ಪಂಚಮ ಬುಧ, ಪಂಚಮ ಶುಕ್ರ, ಪಂಚಮ ರವಿ ಮತ್ತು ವಿಶೇಷವಾಗಿ ಪಂಚಮ ರಾಹು, ಹಾಗೆ 5 ಗ್ರಹ ಕೂಟದ ಜೊತೆಗೆ ಚಂದ್ರನು ಒಂದು 2 ದಿನ ಬಂದು ಸೇರೋದ್ರಿಂದ ಒಟ್ಟಾರೆ ಷಷ್ಠ ಗ್ರಹ ಕೂಟ ಅನ್ನುವಂಥದ್ದು ನಿಮಗೆ ನಡೆಯುತ್ತೆ. ವೃಶ್ಚಿಕ ರಾಶಿಯವರಿಗೆ 5ನೇ ಮನೆಯಲ್ಲಿ 6 ಗ್ರಹಗಳಿರೋದ್ರಿಂದ ಸಾಧಾರಣವಾಗಿ ನಾನು ಪ್ರಾರಂಭದಲ್ಲೇ ಒಂದು ಮಾತು ಹೇಳಿದೆ, ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಶುಭ ಫಲ ಅಂತ. ಆದರೆ ಪಂಚಮದಲ್ಲಿ ರಾಹು ಇರೋದ್ರಿಂದ, ಜೊತೆಗೆ ರಾಹು ಸೂರ್ಯ ಮತ್ತು ಇದೆಲ್ಲ ಗ್ರಹ ಸ್ಥಿತಿಗಳಿರೋದ್ರಿಂದ ಈ ತಿಂಗಳು ಸಂತಾನಕ್ಕೆ ಮಾತ್ರ ಒಂದು ಪ್ಲ್ಯಾನ್ ಮಾಡಬೇಡಿ ಅಂತ ಹೇಳ್ತೀನಿ ನಾನು. ಅದು ಬಿಟ್ಟರೆ ಮುಖ್ಯ ಯಾವುದೇ ಸಮಸ್ಯೆಗಳು ಕಾಣ್ತಾ ಇಲ್ಲ. ಸರಿ, ಹಾಗಾದರೆ ಫಲಗಳನ್ನು ನೋಡೋಣ. ಸಂಪತ್ತು ವೃದ್ಧಿ ಆಗುತ್ತೆ, ಅನಾರೋಗ್ಯವು ದೂರವಾಗುತ್ತೆ, ಅಂದರೆ ಆರೋಗ್ಯ ನಿಮಗೆ ಪ್ರಾಪ್ತಿ ಆಗುತ್ತೆ. ಪರದೇಶದಲ್ಲಿ ವಿದ್ಯಾಭ್ಯಾಸ, ಪರದೇಶದಲ್ಲಿ ಉದ್ಯೋಗ, ಪರದೇಶದಲ್ಲಿ ವ್ಯಾಪಾರ ವ್ಯವಹಾರ, ಅಥವಾ ಸ್ವದೇಶದಲ್ಲಿದ್ದೇ ಪರದೇಶದ ಕಂಪನಿಗಳಲ್ಲಿ ಕೆಲಸ ಮಾಡುವಂಥದ್ದು, ಅಥವಾ ಸ್ವದೇಶದಲ್ಲಿದ್ದು ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡುವಂಥವ್ರಿಗೆಲ್ಲ ಅದ್ಭುತವಾದ ಫಲ. ದುಃಖಗಳು ದೂರ, ಮಾನಸಿಕ ರೋಗ ಕಡಿಮೆ ಆಗುವಂಥದ್ದು, ಆಮೇಲೆ ಎಲ್ಲ ನಿಮಗೆ ಪ್ರಾಪ್ತಿ ಆಗುತ್ತೆ. ನೋಡಿ, ಇದೆಲ್ಲ ಪ್ಲಸ್ ಪಾಯಿಂಟ್ಸು. ಕಫ ಜಾಸ್ತಿ ಆಗುತ್ತೆ ಈ ತಿಂಗಳು ನಿಮಗೆ. ಕಫ ಅಂತಂದರೆ ಗಂಟ್ಲಿನ ಸಮಸ್ಯೆ ಬರೋದು, ಲಂಗ್ಸ್ ಇಶ್ಯೂಸು, ಯಾರ್ಯಾರಿಗೆ ಈ ಕಫದ ತೊಂದರೆ ಇದೆ, ಸಿಕ್ಕಾಪಟ್ಟೆ ಒಣ ಕೆಮ್ಮಿದೆ, ಅಥವಾ ರೆಸ್ಪಿರೇಟರಿ ಸಿಸ್ಟಮ್ ಇಶ್ಯೂಸ್ ಇದೆ, ಆಸ್ತಮ ಇದೆ ಅಂಥವರೆಲ್ಲ ಸ್ವಲ್ಪ ಈ ತಿಂಗಳು ಜಾಗ್ರತೆ ಇರಬೇಕು. ಊಟ ಉಪಚಾರ ವಿಚಾರಗಳಲ್ಲಿ ಸ್ವಲ್ಪ ಹುಷಾರಾಗಿ ಇರುವಂಥದ್ದು ಒಳ್ಳೆಯದು. ಮಕ್ಕಳಿಗೆ ಬಹಳಷ್ಟು ಆಸಕ್ತಿ ಇರುತ್ತೆ ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ, ತುಂಬ ಒಳ್ಳೆಯ ಫಲ. ಜೊತೆಗೆ ಅತಿಯಾದಂತಹ ಒಂದು ಫಲಗಳು ಅಪೇಕ್ಷೆಗಳು ನಿಮ್ಮಲ್ಲಿ ಇರೋದು ಬೇಡ.
ಈ ತಿಂಗಳು ನಿಮ್ಗೆ ಏನು ಸಿಕ್ಕಿದ್ರೆ ಅದರಲ್ಲಿ ನೀವು ತೃಪ್ತರಾಗಿ. ಅತಿಯಾಗಬೇಕು, ತುಂಬ ಜಾಸ್ತಿ ಸಂಪಾದನೆ ಮಾಡಬೇಕು, ಹೆಚ್ಚು ತಿನ್ನಬೇಕು, ಹೆಚ್ಚು ನಿದ್ದೆ ಮಾಡಬೇಕು, ಹೆಚ್ಚು ಪ್ರಯಾಣ ಮಾಡಬೇಕು ಮಾಡಬೇಡಿ. ಎಲ್ಲವೂ ಸ್ವಲ್ಪ 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 ಸಾಧಾರಣವಾಗಿರಲಿ, ತುಂಬ ಇಂಪಾರ್ಟೆಂಟ್. ಜೊತೆಗೆ ವಾಹನ ಚಾಲಕರು, ವಾಹನ ಮಾಲೀಕರು, ಯಾರ್ಯಾರು ಟೂರ್ಸ್ ಆ್ಯಂಡ್ ಟ್ರಾವೆಲ್ಸನ್ನು ಮಾಡ್ತಾ ಇದ್ದೀರಾ, ಯಾರ್ಯಾರು ಬಸ್ಸು ಲಾರಿ ಇತ್ಯಾದಿಗಳನ್ನು ಇಟ್ಕೊಂಡಿದ್ದೀರಾ ಅವ್ರಿಗೆಲ್ಲ ತುಂಬ ಒಳ್ಳೆ ಫಲ ಇದೆ. ಅಂದರೆ ವಾಹನದ ರಿಲೇಟೆಡ್ ಆಗಿ ಸೇಲ್ಸ್ ಆ್ಯಂಡ್ ಸರ್ವೀಸು ಪ್ರತಿಯೊಂದು ಕೂಡ ಚೆನ್ನಾಗಿರುತ್ತೆ. ನೀರಿನಿಂದ ಸಮಸ್ಯೆಗಳು, ಈ ಸಮುದ್ರ ತೀರ, ಬಾವಿ ಪಕ್ಕದಲ್ಲಿರುವಂಥದ್ದು, ನದಿ ತೀರ ಇರತಕ್ಕಂಥ ವ್ಯಕ್ತಿಗಳು ಸ್ವಲ್ಪ ಹುಷಾರಾಗಿರಿ ವೃಶ್ಚಿಕ ರಾಶಿಯವರು. ಸುಖ ಭೋಗ ಇವೆಲ್ಲ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಕೆಟ್ಟದ್ದು ಯಾವುದೂ ಕೂಡ ಅನ್ವಯಿಸಲ್ಲ ನಿಮಗೆ. ಈ ತಿಂಗಳು ತುಂಬ ಒಳ್ಳೆ ಫಲಿತವನ್ನು ನಾವು ಕಾಣಬಹುದು. ಜೊತೆಗೆ ಸಂಧಿಕಾಲ ಈಗ ತಾನೇ ಮುಗಿಸಿದೆ, ಹಾಗಾಗಿ ಶನಿ ಸ್ವಲ್ಪ ರೆಸ್ಟ್ ಕೊಡ್ತಾನೆ, ಭಯಪಡೋ ಅವಶ್ಯಕತೆ ಇಲ್ಲ, ನಿಮಗೇನು ತೊಂದರೆಗಳು ಉಂಟು ಮಾಡೋದಿಲ್ಲ. ಆಮೇಲೆ ಬಂಡವಾಳ ಹೂಡಿಕೆಗೆ ಈ ತಿಂಗಳು ಉತ್ತಮ ಅಲ್ಲ. ಒಂದು ತಿಂಗಳು ವೆಯ್ಟ್ ಮಾಡಿ, ಈ ತಿಂಗಳು ಏಪ್ರಿಲ್ ತಿಂಗಳು ವೆಯ್ಟ್ ಮಾಡಿ. ಮೇ 1ರಿಂದ 15ರೊಳಗೆ ಬಂಡವಾಳ ಹಾಕುವಂಥದ್ದು ಭಾಳ ಒಳ್ಳೆಯದು. ಅದು ನೆಕ್ಸ್ಟ್ ತಿಂಗಳು ಮಾಸ ಭವಿಷ್ಯದಲ್ಲಿ ಹೇಳ್ತೀನಿ. ಹೇಳಿಲ್ಲ ಅಂದರೂ ಜ್ಞಾಪಕ ಇಟ್ಕೊಳ್ಳಿ, ಏಪ್ರಿಲ್ ತಿಂಗಳು ಬಂಡವಾಳ ಹೂಡಿಕೆ ಬೇಡ, ಮೇ ತಿಂಗಳಿಗೆ ಬಂಡವಾಳ ಹೂಡಿಕೆ ಮಾಡುವಂಥದ್ದು ಉತ್ತಮ. ಧಾರ್ಮಿಕ ಚಿಂತನೆ ಹೆಚ್ಚಾಗುತ್ತೆ, ವಿದ್ಯೆಯಲ್ಲಿ ಹೆಚ್ಚಿನ ಆಸಕ್ತಿ, ಅರಿವು ಮೂಡುತ್ತೆ. ಪಿತ್ರಾರ್ಜಿತ ಆಸ್ತಿಗಳು ನಿಮಗೆ ಸಮಸ್ಯೆಗಳಲ್ಲಿದ್ದರೆ ಅದು ಕ್ಲಿಯರ್ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಾಣುತ್ತೆ. ಸ್ನೇಹಿತರಿಂದ ನಿಮಗೆ ಸ್ವಲ್ಪ ಅಭಿವೃದ್ಧಿ ಆಗುವಂಥದ್ದು, ತಾಯಿಯ ಆಶೀರ್ವಾದ ಅನ್ನುವಂಥದ್ದು ಸಿಗುವಂಥದ್ದು, ಶುಭ ಕಾರ್ಯಗಳು ನಿಮ್ಮ ಮನೆಯಲ್ಲಿ ನಡೆಯುವಂಥದ್ದು. ವೃಶ್ಚಿಕ ರಾಶಿಯವರಿಗೆ ನಿಮ್ಮ ಕುಟುಂಬಕ್ಕೆ ಒಂದು ವಿಶೇಷವಾದಂಥ ವೃದ್ಧಿ ಆಗುತ್ತೆ. ಅಂದರೆ ಒಂದು ಮದುವೆ ಆಗುವಂಥದ್ದು ಅಥವಾ ಮಗು ಆಗುವಂಥದ್ದು, ಈ ಥರದ್ದು ಏನಾದರೂ ಈ ಕುಟುಂಬ ವೃದ್ಧಿ ಆಗುತ್ತೆ. ಈಗ ಮದುವೆ ಆಗಿ ಬಂದರೂ ಒಂದು ಹೆಣ್ಣು ಮನೆಗೆ ಬಂದರೆ ಕುಟುಂಬ ದೊಡ್ಡದಾಯಿತು, ಮಗು ಆದರೂ ಕುಟುಂಬ ದೊಡ್ಡದಾಯ್ತಲ್ಲ, ಆ ಥರ ಕುಟುಂಬ ದೊಡ್ಡದಾಗುವಂಥ ಸಾಧ್ಯತೆ. ಏನಾದರೂ ತುಂಬ ಆರೋಗ್ಯದಲ್ಲಿ ದೊಡ್ಡ ಪ್ರಮಾಣ ಸಮಸ್ಯೆ ಇದ್ದು ಶಸ್ತ್ರಚಿಕಿತ್ಸೆ ಆ ಥರದ್ದು ಮ್ಯಾಂಡೇಟರಿ ಇದ್ದರೆ ಖಂಡಿತ ಮಾಡಿಸ್ಕೊಂಬಿಡಿ, ಅದನ್ನು ನೀವು ದೂರ ಮಾಡ್ಕೊಳ್ಳೋದು ಬೇಡ. ಅದು ಸೋಂಬೇರಿತನ ಅನ್ನುವಂಥದ್ದನ್ನು ನೀವು ದೂರ ಮಾಡ್ಕೋಬೇಕು. ಮಂದಗತಿಯ ಒಂದು ವೃತ್ತಿ ಜೀವನ ನಿಮಗೆ ಈ ತಿಂಗಳು ನಡೆಯುವಂಥ ಸಾಧ್ಯತೆಗಳು, ಸ್ವಲ್ಪ ನಿಮ್ಮ ಮೇಲೆ ಸ್ಟ್ರೆಸ್ಸು ಜಾಸ್ತಿ ಇರುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ ವೃಶ್ಚಿಕ ರಾಶಿಯವ್ರಿಗೂ ಉದ್ಯೋಗದ ವಿಚಾರದಲ್ಲಿ. ಇನ್ನು ಸ್ತ್ರೀಯರಿಗೆ ಭಾಳ ಉತ್ತಮವಾದಂಥ ಮಾಸ ಅಂತ ಹೇಳ್ಬೋದು ವೃಶ್ಚಿಕ ರಾಶಿಯವರಿಗೆ. ಹೊಸ ವಾಹನ ಪಡೆಯುವಂಥ ಯೋಗ ಇದೆ ಸ್ತ್ರೀಯರಿಗೆ. ಆಮೇಲೆ ನಿರಂತರವಾಗಿ ಹಣವನ್ನು ಎತ್ತಿಟ್ಟು ಫ್ಯೂಚರ್ ಲೈಫ್ಗೆ ಪ್ಲ್ಯಾನ್ ಮಾಡುವಂಥದ್ದು ಅಥವಾ ಫ್ಯೂಚರ್ ಲೈಫ್ ಬಗ್ಗೆ ಚಿಂತನೆ ಮಾಡಿ ಒಂದು ಸ್ವಲ್ಪ ಸೆಕ್ಯೂರ್ ಮಾಡುವಂಥದ್ದು ನಿಮಗೆ ಸಿಗುತ್ತೆ. ಬಾಲ್ಯದಲ್ಲಿರ್ತಕ್ಕಂಥ ವೃಶ್ಚಿಕ ರಾಶಿಯವರಿಗೆ ಆನಂದವೂ ಆನಂದ, ಯೌವನಾವಸ್ಥೆಯಲ್ಲಿರ್ತಕ್ಕಂಥವ್ರಿಗೆ ಎಲ್ಲರಿಗೂ ಕೂಡ ವಿವಾಹ ಶುಭ ಕಾರ್ಯ ಆಗುತ್ತೆ. ವೃದ್ಧಾವಸ್ಥೆಯಲ್ಲಿರ್ತಕ್ಕಂಥ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆ ಆಗಿ ಅದು ಕೂಡ ಕಫ ಮತ್ತು ರೆಸ್ಪಿರೇಟರಿ ಸಿಸ್ಟಮ್ಸ್ ಇಶ್ಯೂಸು ಆಗುವಂಥ ಸಾಧ್ಯತೆಗಳಿರುತ್ತೆ. ನೀಟ್ ಆ್ಯಂಡ್ ಕ್ಲೀನ್ ಆಗಿರಿ, ಯಾಕೆಂದರೆ ನಿಮಗೆ ಸ್ವಲ್ಪ ಡಸ್ಟ್ ಅಲರ್ಜಿ ಅಥವಾ ಏನಾದರೂ ಅಲರ್ಜೀಸ್, ಸ್ಕಿನ್ ಅಲರ್ಜಿ ಈ ಥರ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಭಗವಂತನಲ್ಲಿ ಹೆಚ್ಚು ಪ್ರಾರ್ಥನೆ ಮಾಡಿ, ದೇವಸ್ಥಾನಗಳಿಗೆ ಹೋಗಿ ಬನ್ನಿ. ಮತ್ತು ಪ್ರಯಾಣವನ್ನು ಸ್ವಲ್ಪ ಮಾಡಿದ್ರೂ ಕೂಡ ಪುಣ್ಯಕ್ಷೇತ್ರಗಳನ್ನು ದರ್ಶನ ಮಾಡಿ. ದೇಹದ ಕಾಂತಿ ನಿಮಗೆ ವೃದ್ಧಿ ಆಗಬೇಕು ಅಂತಂದರೆ ನೀವು ಪುಣ್ಯಕ್ಷೇತ್ರಗಳ ದರ್ಶನ ಮಾಡಬೇಕು, ಇದು ಭಾಳ ಮುಖ್ಯ. ಜೊತೆಗೆ ದೀರ್ಘಾಯುಷ್ಯ ಯೋಗವನ್ನು ಪಡಿತೀರಾ. ಯಾರ್ಯಾರು ಶ್ರೀಮಂತರಿದ್ದೀರಾ ವೃಶ್ಚಿಕ ರಾಶಿಯವರಿಗೂ ಅಂಥ ಶ್ರೀಮಂತರಿಗೆ ಈ ಒಂದು ತಿಂಗಳು ಸ್ವಲ್ಪ ಉತ್ತಮವಾದ ಫಲ ಸಿಗುತ್ತೆ. ಜೊತೆಗೆ ನಿಮ್ಮ ಒಂದು ವ್ಯವಹಾರದಲ್ಲಿ ಯಾವುದೇ ಶತ್ರುಗಳಿದ್ರೂ ಕೂಡ ಮಿತ್ರರಾಗ್ತಾರೆ. ಯಾವುದೇ ಥರ ತೊಂದರೆ ಆಗದೆ ವ್ಯಾಪಾರದಲ್ಲಿ ಅತಿ ಹೆಚ್ಚು ಲಾಭವನ್ನು ಪಡೆಯುವಂಥ ಮಾಸ ಆಗುತ್ತೆ. ಸುಖಿ ಭೋಗಿ ನಿದ್ರಿ ಅಂತ 3 ಹೇಳ್ತೀವಿ. ಅಂದರೆ ಸುಖವನ್ನು ಪಡಿತೀರಾ, ಭೋಗವನ್ನು ಪಡಿತೀರಾ, ನಿದ್ರೆಯನ್ನು ಪಡಿತೀರಾ. ಈ 3 ಕೂಡ ನಿಮಗೆ ತಂತ್ರ ತುಂಬ ಚೆನ್ನಾಗಿರುತ್ತೆ, ಯಾವುದೇ ಭಯಪಡೋ ಅವಶ್ಯಕತೆ ಇಲ್ಲ. ಆದರೆ ಯಾವುದಾದ್ರೂ ಡಿಸಿಷನ್ಸ್ ಮೇಕಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಕುತಂತ್ರಗಳಾಗುತ್ತೆ. ನಿಮ್ಮ ಸುತ್ತಮುತ್ತ ಇರತಕ್ಕಂಥ ಜನಗಳ ಮಧ್ಯೆ ಸ್ವಲ್ಪ ಯೋಚನೆ ಮಾಡಿ ಡಿಸಿಷನ್ ತಗೊಳ್ಳಿ. ಭೌತಿಕ ಸುಖಗಳಿಗೆ ನೀವು ಹೆಚ್ಚು ಆದ್ಯತೆ ಕೊಡಬೇಡಿ. ಸಾಧ್ಯವಾದಷ್ಟು ಯೋಗ ಮೆಡಿಟೇಷನ್ ಮಾಡುವಂಥದ್ದು ಭಾಳ ಒಳ್ಳೆಯದು. ಜೊತೆಗೆ ನೀವು ಟೈಮ್ ಟೇಬಲ್ ಇಟ್ಕೋಬೇಕು. ಬೆಳಗ್ಗೆ 6 ಗಂಟೆಗೆ ಎದ್ದೇಳಬೇಕು, ರಾತ್ರಿ 9:30 10 ಗಂಟೆಗೆ ಮಲಗಬೇಕು. ಈ ಥರ ಟೈಮ್ ಟೇಬಲ್ ಇಟ್ಕೊಳ್ಳಿ. ಟೈಮ್ ಟೇಬಲ್ ಪ್ರಕಾರ ನೀವು ಜೀವನ ಮಾಡುವಂಥದ್ದು ಈ ತಿಂಗಳು ಭಾಳ ಉತ್ತಮ. ಸಲಹೆಗಾರರು, ನೀವೇನಾದರೂ ಅಡ್ವೈಸರಿ ಸ್ಟೇಜಲ್ಲಿದ್ದರೆ, ಕನ್ಸಲ್ಟೆಂಟ್ ಆಗಿದ್ದರೆ, ನೀವೇನಾದರೂ ಜರ್ನಲಿಸಮ್ ಮಾಡ್ತಾ ಇದ್ದರೆ ಅಥವಾ ಮೀಡಿಯಾಲಿ ವರ್ಕ್ ಮಾಡ್ತಾ ಇದ್ದರೆ ತುಂಬ ಒಳ್ಳೆ ಫಲ ಅನ್ನುವಂಥದ್ದು ನಿಮಗೆ ಸಿಗುತ್ತೆ. ಒಂಥರ ಮಾನ ಸನ್ಮಾನ ಅಭಿವೃದ್ಧಿ ಅನ್ನುವಂಥದ್ದು ಹೆಚ್ಚು ಕಾಣ್ಬೋದು. ಜೊತೆಗೆ ಏನಪ್ಪ ಅಂದರೆ ಈ ದುಷ್ಟ ಚಟಗಳನ್ನು ಬಿಡುವಂತಹ ಮಾಸ ಅಂತ ಹೇಳ್ಬೋದು. ಈ ಮಾಸ ಪ್ರಯತ್ನ ಪಡಿ, ಖಂಡಿತ ಅನುಕೂಲ. ವಂಶ ಪಾರಂಪರ್ಯವಾಗಿ ಬಂದಿರತಕ್ಕಂಥ ವ್ಯವಹಾರ ಅಥವಾ ಉದ್ಯೋಗ ವ್ಯಾಪಾರ ಯಾವುದನ್ನು ಬಿಡಕ್ಕೆ ಹೋಗ್ಬೇಡಿ. ಭಾಗ್ಯಸ್ಥಾನದ ಫಲಗಳು ನಿಮ್ಗೆ ಸಿಗುತ್ತೆ. ಕಾರಣ ಕುಜ ನಿಮಗೆ ಮಿತ್ರನ ಮನೆಗೆ ಬರ್ತಾನೆ, ನೀಚನಾದರೂ ಕೂಡ ಬಲಿಷ್ಠವಾಗಿರ್ತಾನೆ. ಜೊತೆಗೆ ಸರ್ಕಾರದ ಉದ್ಯೋಗ ಮಾಡುವಂಥವ್ರಿಗೂ ಒಳ್ಳೆಯದು, ಸರ್ಕಾರದ ಅಧಿಕಾರದಲ್ಲಿರ್ತಕ್ಕಂಥವ್ರಿಗೂ ಒಳ್ಳೆಯದು. ಇದರ ಜೊತೆಗೆ ಯಾರ್ಯಾರು ಸರ್ಕಾರಿ ಉದ್ಯೋಗ ಮಾಡಬೇಕು ಅಂತ ಆಸಕ್ತಿ ಪಡ್ತಾ ಇದ್ದೀರೋ ಅಂಥವ್ರಿಗೂ ತುಂಬ ಉತ್ತಮವಾದ ಫಲ. ಸ್ನೇಹಿತರಿಂದ ಸಹೋದರರಿಂದ ನಿಮಗೆ ಸಹಾಯ ಸಿಗುತ್ತೆ, ಅದು ಕೂಡ ನಿಮಗೆ ಖಂಡಿತ
ಒಳ್ಳೆಯದು. ಧನ ಲಭ್ಯತೆ, ಗುಪ್ತ ಧನ ಲಭ್ಯತೆ, ನಿಮ್ಗೆ ಗೊತ್ತಿಲ್ಲದೆ ಇರತಕ್ಕಂಥ ಹಣ, ನೀವು ಯಾರಿಗಾದ್ರೂ ಹಣ ಕೊಟ್ಟುಬಿಟ್ಟಿದ್ರೆ ಅದು ನಿಮ್ಮ ಕೈಗೆ ಬರ್ತಾ ಇಲ್ಲ ಅಂತಂದರೆ ಈ ತಿಂಗಳು ಪ್ರಯತ್ನ ಪಡ್ಬೋದು, ಖಂಡಿತ ಅನುಕೂಲ ಆಗುತ್ತೆ. ಸಾಹಸ ವೃದ್ಧಿ ಆಗುತ್ತೆ. ಸ್ವಲ್ಪ ಅದೃಷ್ಟ ಅನ್ನುವಂಥದ್ದು ನಿಮ್ಮನ್ನು ಹುಡ್ಕೊಂಬರುತ್ತೆ. ಸ್ವಲ್ಪ ನಿಧಾನ ಹುಡ್ಕೊಂಬರುತ್ತೆ. ಕಾಯಬೇಕು, ಅದು ಭಾಳ ಮುಖ್ಯ. ಮತ್ತು ಸಣ್ಣ ಪುಟ್ಟ ಜಗಳಗಳು, ವ್ಯಾಜ್ಯಗಳು ಆಗುವಂಥ ಸಾಧ್ಯತೆ, ಅದನ್ನು ಸ್ವಲ್ಪ ನೀವು ಬ್ಯಾಲೆನ್ಸ್ ಮಾಡಬೇಕು. ಜಗಳಗಳು ಜಾಸ್ತಿ ಆಯಿತು ಅಂತಂದರೆ ನಿಮ್ಗೆ ಗೊತ್ತಲ್ವಾ, ಯಾವತ್ತೂ ಜಗಳ ಒಳ್ಳೆಯದಲ್ಲ. ಆದಷ್ಟು ಮಾತು ಈ ತಿಂಗಳು ಕಡಿಮೆ ಮಾಡತಕ್ಕಂಥದ್ದು ಭಾಳ ಒಳ್ಳೆಯದು. ತುಂಬ ವಾಚಾಳಿಗಳು, ತುಂಬ ಚೆನ್ನಾಗಿ ಮಾತಾಡ್ತೀರಾ, ಸ್ಟೇಜ್ ಫಿಯರ್ ಇರಲ್ಲ, ಮೈಕ್ ಕೊಟ್ಬಿಟ್ರೆ ನಿಮಗೆ ಗಂಟೆಗಟ್ಟಲೆ ಮಾತಾಡ್ತೀರಾ. ಆದರೆ ಈ ಒಂದು ತಿಂಗಳಲ್ಲಿ ಹೆಚ್ಚು ಮಾತುಕತೆಗೆ ಜಾರಬೇಡಿ. ಮಾತಿಂದ ಸ್ವಲ್ಪ ಬೇಸರ ಉಂಟಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಒಳ್ಳೆಯ ಗುಣ ಇರುವಂತಹ ಕುಟುಂಬ ನಿಮಗೆ ಪ್ರಾಪ್ತಿಯಾಗುತ್ತೆ. ಸ್ವಲ್ಪ ಮಟ್ಟಿಗೆ ಎಲ್ಲೋ ಒಂದು ಕಡೆ ಖುಷಿ, ಆನಂದ, ಈ ತಿಂಗಳು ಏನಾದರೂ ಒಂದು ಪಡಿತೀರಾ, ಒಂದು ಮೊಬೈಲ್ ತೊಗೊಳ್ಳೋದು, ಒಂದು ಬಟ್ಟೆ ತೊಗೊಳ್ಳೋದು, ಒಂದು ಕಾರ್ ತೊಗೊಳ್ಳೋದು, ಏನೋ ಒಂದು ತೊಗೊಳ್ಳೋದು, ಒಂಥರ ಸಂತೋಷ. ಕುಟುಂಬ ಸಮೇತವಾಗಿ ಎಲ್ಲಾದರೂ ಹೋಗಿ ಬರುವಂಥದ್ದು, ಪಾರ್ಕ್ಗೋ, ಸಿನಿಮಾಗೋ ಅಥವಾ ದೇವಸ್ಥಾನಕ್ಕೋ ಅಥವಾ ಎಲ್ಲೋ ಒಂದು ಕಡೆ ಹೋಗಿ ಬರ್ತಿರೋ ಒಂಥರ ಕುಟುಂಬದ ಸಂತೋಷವನ್ನು ಸವಿತೀರಾ ಅಂತ ಹೇಳ್ಬೋದು ನಾವು. ಅದು ಕೂಡ ನಿಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಜೊತೆಗೆ ಆರೋಗ್ಯದಲ್ಲಿ ಏನಾದರೂ ದೊಡ್ಡ ಸಮಸ್ಯೆ ಆದರೆ ನೀವು ಆಸ್ಪತ್ರೆಗೆ ಹೋಗೋದು, ವೈದ್ಯರನ್ನು ಭೇಟಿ ಮಾಡೋದು ಮಾತ್ರ ಮರಿಬೇಡಿ. ವಿದ್ಯಾಭ್ಯಾಸ ಕ್ಷೇತ್ರದಲ್ಲಾಗಲಿ, ಉದ್ಯೋಗ ಕ್ಷೇತ್ರದಲ್ಲಾಗಲಿ, ವ್ಯಾಪಾರ ವ್ಯವಹಾರ ಕ್ಷೇತ್ರದಲ್ಲಾಗಲಿ ಏನೂ ತೊಂದರೆ ಇಲ್ಲ. ಸಂಧಿ ಸಮಯ, ಪಂಚಮ ಶನಿ ಇದೆ. ಈ ಪಂಚಮ ಶನಿ ಪ್ರಭಾವ ನಿಮಗೆ ತೊಂದರೆ ಮಾಡುತ್ತೆ ಅಂತ ಖಂಡಿತ ಭಯಪಡಬೇಡಿ. ಮೂಲ ಜಾತಕವನ್ನು ಒಮ್ಮೆ ತೋರಿಸ್ಕೊಂಬಿಡಿ. ನುರಿತ ಜ್ಯೋತಿಷ್ಯರನ್ನು ಭೇಟಿ ಮಾಡಿ, ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸನ್ನು ಮಾಡಿಸಿ. ಏನಾದರೂ ಸರಳ ಪರಿಹಾರ ಇದ್ದರೆ, ಶನಿ ಪ್ರಭಾವ ಏನಾದರೂ ನಿಮ್ಮ ಮೇಲೆ ಇರೋ ಥರ ಇದ್ದರೆ ಪರಿಹಾರ ಮಾಡ್ಕೊಳ್ಳಿ. ಶನಿ ಏನಾದರೂ ಮೋರ್ ದೆನ್ 50% ಇದ್ದರೆ ಯಾವ ಪರಿಹಾರವೂ ಬೇಡ, ದೇವಸ್ಥಾನಕ್ಕೆ ಹೋಗಿ ಭಕ್ತಿಯಿಂದ ಸ್ವಾಮಿನ ಪ್ರಾರ್ಥನೆ ಮಾಡಿ. ಏನಾದರೂ ಶನಿ ಬಲಹೀನವಾಗಿದ್ದ, ಬಿಲೋ 50% ಇತ್ತಂದರೆ ಅವಾಗ ಮಾತ್ರ ನೀವು ಶನಿ ಪರಮಾತ್ಮನಿಗೆ ಶಾಂತಿ ಪೂಜೆ ಮಾಡುವಂಥದ್ದು ಒಳ್ಳೆಯದು. ಅದು ಬಿಟ್ಟರೆ ಇನ್ನೇನು ಅವಶ್ಯಕತೆ ಇಲ್ಲ. ಓವರಾಲ್ ನೋಡಿದಾಗ ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳು ತುಂಬಾ ಚೆನ್ನಾಗಿದೆ. ಯಾವುದೇ ಭಯ ಪಡೋ ಅವಶ್ಯಕತೆ ಇಲ್ಲ. ಆದರೂ ಸಹ 2.5 ವರ್ಷ ನಿಮಗೆ ಪಂಚಮ ಶನಿ ಪ್ರಭಾವ ಇರೋದ್ರಿಂದ ತಿಂಗಳಿಗೊಮ್ಮೆ ಶನಿ ದೇವಸ್ಥಾನಕ್ಕೆ ಹೋಗಬೇಕು. ಎಳ್ಳೆಣ್ಣೆ ಕೊಟ್ಟು ತೈಲಾಭಿಷೇಕ ಮಾಡಿಸ್ಬೇಕು. ಇದನ್ನು ಮಾತ್ರ ಮರಿಬೇಡಿ. ಜೊತೆಗೆ ಶನೈಶ್ಚರ ಸ್ತೋತ್ರಂ ಅಂತ ಹಾಕಿದ್ರೆ ನಿಮಗೆ ಬರುತ್ತೆ ಯೂಟ್ಯೂಬಲ್ಲಿ. ಪ್ರತಿದಿನ ಶನೈಶ್ಚರ ಸ್ತೋತ್ರಗಳನ್ನು ಕೇಳಿ. ಶನಿ ಪರಮಾತ್ಮರ ಸ್ತೋತ್ರವನ್ನು ಕೇಳೋದ್ರಿಂದ ಪ್ರಭಾವ, ಉಗ್ರತ್ವ ಕಡಿಮೆ ಆಗಿ ಇನ್ನಷ್ಟು ಸಂತೋಷವಾಗಿರ್ತೀರ. ಭಯಪಡೋ ಅವಶ್ಯಕತೆಯೇ ಇಲ್ಲ. ವೃಶ್ಚಿಕ ರಾಶಿಯವರಿಗೆ ಯಾವುದೇ ಪರಿಹಾರ ಈ ತಿಂಗಳು ಬೇಕಿಲ್ಲ. ಜೊತೆಗೆ ನಾನೀಗ ಮಾರ್ಚ್ ತಿಂಗಳಲ್ಲೇ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ನಮಗೆ ಏಪ್ರಿಲ್ ತಿಂಗಳದು ಮಾರ್ಚ್ 29 ತಾರೀಕು ನಾನು ಮಾಡ್ತಾರೆ ಯಾಗ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. 1 ಲಕ್ಷ ಸ್ವಾಹಾಕಾರದ ಶನೈಶ್ಚರ ಮಹಾಯಜ್ಞ. ಇದನ್ನೇನಾದರೂ 29ನೇ ತಾರೀಕು ಒಳಗೆ ನೀವು ಯಾರಾದರೂ ವೀಕ್ಷಣೆ ಮಾಡ್ತಾ ಇದ್ದರೆ ಖಂಡಿತವಾಗಲೂ ಸಕುಟುಂಬ ಸಪರಿವಾರ ಸಮೇತವಾಗಿ ನೇರವಾಗಿ ಬಂದು ಸಂಕಲ್ಪ ಮಾಡಿಸ್ಕೊಂಡು, ಪೂಜೆಗೆ ಪ್ರಾರ್ಥನೆ ಮಾಡಿಕೊಂಡು, ಅಲ್ಲಿ ಸೇವೆ ಮಾಡಿಕೊಂಡು, ಸೇವೆ ಸಲ್ಲಿಸಿ, ದುಡ್ಡು ಕೊಟ್ಟೆ ಸೇವೆ ಮಾಡಬೇಕು ಅಂತೇನಿಲ್ಲ. ನಿಮಗೇನಾದರೂ ಕುದುರೆಲಾಳ ಪ್ರಸಾದ ಬೇಕು ಅಂದರೆ nityasauಭಾಗ್ಯ.in ಅನ್ನುವಂಥ ವೆಬ್ಸೈಟ್ಗೆ ಲಾಗಿನ್ ಆಗಿ ನೀವಲ್ಲಿ 431 ರೂಪಾಯಿ ಪೇ ಮಾಡಿ ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ ಹೆಸರೆಲ್ಲ ಟೈಪ್ ಮಾಡಿ ನೀವು ಹಾಕೋದ್ರಿಂದ ನಿಮಗೆ ಪ್ರಸಾದವಾಗಿ ಕುದುರೆಲಾಳ ಮಂತ್ರಾಕ್ಷತೆ ಮನೆಗೆ ಬರುತ್ತೆ. ಅದು ಬಿಟ್ಟರೆ ಉಳಿದಂಥ ಯಾವುದೇ ಥರದ ಸಮಸ್ಯೆಗಳು ಕೂಡ ನಿಮಗೆ ದುಡ್ಡು ಹಾಕಲಿಲ್ಲ, ನನಗೆ ದುಡ್ಡು ಹಾಕಲಿಲ್ಲ ಅಂದರೆ ಹೆಂಗಪ್ಪ ಹೋಗೋದು, ಆ ಚಿಂತನೆನೇ ಬೇಡ. ನಿಮ್ಮ ಅಕ್ಕಪಕ್ಕದ ಮನೆಯವ್ರನ್ನೂ ಕರ್ಕೊಂಬನ್ನಿ, ಆ ಸ್ವಾಮಿಯನ್ನು ದರ್ಶನ ಮಾಡಿ. ನಡೆದಾಡುವ ಬಸವಣ್ಣ ಇದೆ, ಅವರ ಆಶೀರ್ವಾದ ತಗೊಳ್ಳಿ. ಪೂರ್ಣವಾದಂಥ ಮಂತ್ರವನ್ನು ಕೇಳಿ, ಅಲ್ಲೇ ಟಿಫನ್ನು ಊಟ ಇರುತ್ತೆ, ತಿನ್ನಿ. ಹಾಗಾಗಿ ಭಗವಂತನ ಆಶೀರ್ವಾದ ಅನ್ನದಾನಕ್ಕಿಂತ ಇನ್ಯಾವುದಿದೆ. ಹಾಗಾಗಿ ನೀವು ವಿಶೇಷವಾಗಿ ಈ ಅತ್ತಿಬೆಲೆ ಮತ್ತು ಚಂದಾಪುರ ಮಧ್ಯದಲ್ಲಿ ಬರುವಂತಹ ಮಂಚನಹಳ್ಳಿ ಗ್ರಾಮದಲ್ಲಿ ನಿಮಗೆ ಲೊಕೇಶನನ್ನು ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಲಾಗಿರುತ್ತೆ. ಖಂಡಿತ ಬಂದು ಪೂಜೆಯಲ್ಲಿ ಪಾಲ್ಗೊಂಡು ದೇವರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ, ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.